ಸರ್ ಗೊತ್ತಿಲ್ಲ ಮಹಾನ್ ನಟಿ ನೀವೇ ಹೇಳಿದಾಗೆ ಆ ಮಹಾನ್ ನಟಿ ಯಾರು ಅಂತ. ಅವರು ಮಹಾನ್ ವ್ಯಕ್ತಿಗಳು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರಿಗೆ ಆ್ಯಕ್ಟ್ ಮಾಡಕ್ಕೆ ಬರಲ್ಲ ಅನ್ಸುತ್ತೆ. ಯಾಕೆಂದರೆ ಒಬ್ಬ ಸಿಂಗರ್ ಹೊಸಬ ಹಾಡಿದ್ರು ಕೂಡ ಅವ್ರ ಆ್ಯಕ್ಟಿಂಗಲ್ಲಿ ಅದು ಕವರ್ ಮಾಡ್ಕೊಂಡು ಹೋಗಿ ಅದನ್ನು ಎಕ್ಸ್ಪ್ರೆಷನಲ್ಲಿ ಅವರು ಚೆನ್ನಾಗಿ ಇರುತ್ತೆ. ಅವ್ರಿಗೆ ಎಕ್ಸ್ಪ್ರೆಷನ್ ಇಲ್ಲದೆ ಇದ್ದಾಗ ದೊಡ್ಡ ಸಿಂಗರ್ ಬೇಕಾಗ್ತದೆ. ಅವ್ನು ಚೆನ್ನಾಗಿ ಆಡಿದ್ರೆ ನನ್ನ ಸಿನಿಮಾದಲ್ಲಿ ಬಂದು ನೋಡ್ತಾರೆ ಜನ ಅಂತ. ಆ ಮಹಾನಟಿಗೆ ದೊಡ್ಡ ನಮಸ್ಕಾರ. ಗೊತ್ತಿಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ ಅವ್ರ ಬಗ್ಗೆ. ಖಂಡಿತ ಸರ್. ಇವಾಗ ಸರ್ ಸೈನಿಕರು ಹೊರಗಡೆ ಇವಾಗ ಫೈಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಒಂದು ಇನ್ಸಿಡೆಂಟಿಂದ ಸೈನಿಕರು ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ, ಅಲ್ಲಿ ಫೈಟ್ ಮಾಡಕ್ಕೆ ನಿಂತಿದ್ದಾರೆ. ಒಳಗಡೆನೆ ಭಯೋತ್ಪಾದಕರು ಈ ಥರ ಎಲ್ಲ ನಡ್ಕೊಳ್ತಾ ಇದ್ದಾರೆ ಅಂದರೆ ಇವ್ರನ್ನೆಲ್ಲ ಏನಂತ ಕರಿಬೇಕು ನಾವು? ಇವ್ರುಗಳೇ ಟೆರರಿಸ್ಟ್ಗಳು ನಮಗೆ. ಇಂಥವ್ರನ್ನ ನಾವು ಸೈನಿಕರಾಗಿ ನಿಲ್ಲಬೇಕು. ಇವಾಗ ಇಂಥವ್ರನ್ನ ಸದೆ ಬಡಿಯಬೇಕು. ಸೊ ಇಂಡಸ್ಟ್ರಿ ಹಾಳಾಗುತ್ತೆ, ವ್ಯಕ್ತಿತ್ವಗಳ ಮನಸ್ಥಿತಿಗಳ ಪರಿಸ್ಥಿತಿ ಎಲ್ಲವೂ ಹಾಳಾಗಿ ಹೋಗ್ಬಿಡ್ತವೆ. ಸೊ ಸರ್ ಎಂತೆಂಥ SPB ಸರ್, ಎಂತೆಂಥ ಹಾಡುಗಳು, ಎಷ್ಟು ಸ್ಟೇಟ್ ಎಲ್ಲ ಇದರಲ್ಲೂ ಅವ್ರು ಹಾಡ್ಕೊಂಬಂದ್ರು. ಯಾವತ್ತಾದರೂ ಅವ್ರ ಬಗ್ಗೆ ಒಂದು ಈ ಥರ ಕಾಂಟ್ರವರ್ಸಿ ನಾವು ಕೇಳಿದಿಲ್ಲ ಸರ್. ಅಂಥ ಮಹಾನುಭಾವ ಅಷ್ಟೆಲ್ಲ ಭಾಷೆಯಲ್ಲಿ ಹಾಡಿದ್ರು ಕೂಡ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ. ಇವರು ನಿನ್ನೆ ಮೊನ್ನೆ ಯಾವುದೋ ಒಂದು 10 ಹಾಡು ಹಾಡಿ ಅಷ್ಟರ ಬೇಗ ಇವ್ರುಗಳಿಗೆ ತಲೆ ನಿಲ್ಲಲ್ಲ. ಏನೇನೋ ಸ್ಟೇಟ್ಮೆಂಟ್ಗಳು, ಯಾರೋ ಅಭಿಮಾನಿಗಳು ಪ್ರೀತಿಯಿಂದ ಕೇಳೋ ಹಾಡುಗಳಿಗೆ ಈ ಥರ ಸ್ಟೇಟ್ಮೆಂಟ್ಗಳು, ಅದನ್ನು ಸಮರ್ಥಿಸ್ಕೊಳ್ಳೋರು ನಮ್ಮಲ್ಲೇ ಈ ಥರ ಕೆಲವರು. ಅವ್ರಿಗೆಲ್ಲ ಯಾವ ಥರ ನಾವು ಬುದ್ಧಿ ಹೇಳೋಣ? ಅವನ್ಯಾರೋ ಪರಭಾಷಿಕ ಬಂದು ಇಲ್ಲಿ ನಮ್ಮ ಮೇಲೆ ಹೇರ್ತಾನೆ ಅಂದರೆ ತುಂಬ ವಿಷಯಗಳಲ್ಲಿ ಆ ಥರ ಹೇರಿಕೆ ನಡೀತಾ ಇದೆ. ಇದರಲ್ಲೂ ಅವರು ತಲೆ ಮೂಗು ಎಲ್ಲ ತೂರಿಸ್ತಾರೆ ಅಂದರೆ ನಾವು ಎಷ್ಟರ ಮಟ್ಟಿಗೆ ಸಹಿಸ್ಕೋಬೇಕಿನ್ನು? ಚಿತ್ರರಂಗ ಈಗ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಗೊತ್ತು ಎಲ್ರಿಗೂ. ಈ ಥರ ವ್ಯಕ್ತಿಗಳು, ಈ ಥರ ಮಾತುಗಳು, ಇಂಡಸ್ಟ್ರಿ ಏನಾಗುತ್ತೆ? ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ ಸರ್. ನಾವು ತಿರುಗಿ ಬೀಳಲೇಬೇಕಾಗಿದೆ. ಇಂಥವ್ರನ್ನ ಖಂಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಅಂದರೆ ಕನ್ನಡಿಗರ ಮೇಲೆ ಅಭಿಮಾನ ಇಲ್ಲದೆ, ಕನ್ನಡ ಸಂಸ್ಕೃತಿ, ಇಲ್ಲಿನ ಒಂದು ಭಾಷೆ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲದೆ ಬರುವಂಥ ವ್ಯಕ್ತಿಗಳಿಗೆ ನಾವಿಲ್ಲಿ ಯಾವುದೇ ಥರದ ಎಂಟ್ರಿ ಕೊಡಬಾರ್ದು ಸರ್. ಅವ್ರುಗಳ್ನ ಸ್ಟಾರ್ಟಿಂಗಲ್ಲೇ ಮೊಳಕೆನ ಅದೇನೋ ಚೂಟಾಕಬೇಕು ಅಂತಾರಲ್ಲ, ಮೊಳಕೆ ಇದ್ದಾಗಲೇ ಆ ಥರ ನಮ್ಮ ಕೆಲಸ ನಾವು ಮಾಡಿದ್ರೆ ಉತ್ತಮ. ಆದರೂ ಇದು ಹೆಮ್ಮರ ಆಗಿದೆ. ಈಗಲೂ ಒಂದು ಕೊಡ್ಲಿ ಪೆಟ್ಟು ಬಿದ್ದರೆ ಆ ಹೆಮ್ಮರ ನೆಲಕ್ಕೆ ಉರುಳೋದ್ರಲ್ಲಿ ಏನು ಡೌಟ್ ಇಲ್ಲ. ಎಲ್ಲರೂ ಒಂದೊಂದು ಕೊಡ್ಲಿ ಪೆಟ್ಟು ಹಾಕಿದ್ರೆ ಅವ್ರ ಬುದ್ಧಿ ಕಲಿತಾರೆ ಸರ್.